ಈಗ ಯಾಕೆ ಆಗ್ತಿವಾಗ ಅವ್ರು ಅಂತೇಳಿ ಜನ ಅರ್ಥ ಮಾಡ್ಕೋಬೇಕು ಅದನ್ನ. ರೈತರು ರೈತರ ಕಾಳಜಿ ಇನ್ನೊಂದು ಪ್ರಶ್ನೆ ಆಯ್ತು. ರೈತರಿಗೆ ಏನ್ ಬೆಲೆ ಕೊಡ್ಬೇಕು ಅದನ್ನ ಕೊಡ್ಬೇಕು. ಈಗ ಅನಿವಾರ್ಯ ನಾವು ಬೆಂಗಳೂರು ಸುತ್ತಮುತ್ತ ಡೆವಲಪ್ ಮಾಡಲೇಬೇಕು. ಬೆಂಗಳೂರು ಒತ್ತಡ ಜಾಸ್ತಿ ಆಗಿದೆ, ಹೊರಗಡೆ ಮಾಡಲೇಬೇಕಲ್ಲ ನಾವು. ಮಾಡಬೇಕಾದ್ರೆ ಇದು ಮೊದಲನೇ ಹೆಜ್ಜೆ. ಇದು ಮಾಡಬೇಕು ಅಂತಕ್ಕಂಥ ಆಲೋಚನೆ ಬಂದಿದ್ದು ಇವತ್ತಿಂದಲ್ಲ, 20 ವರ್ಷದಿಂದನೇ ಮಾಡಬೇಕು ಅಂತ ಎಲ್ಲ ಕಡೆ. ಸೋಲೂರು ಇರ್ಬೋದು, ಹೊಸಕೋಟೆ ಇರ್ಬೋದು, ಅಥವಾ ಬಿಡದಿ ಇರ್ಬೋದು, ಇನ್ನೊಂದ್ ಕಡೆ ಇರ್ಬೋದು, ದೊಡ್ಡಬಳ್ಳಾಪುರ ಕಡೆ ಇರ್ಬೋದು, ಇವೆಲ್ಲ ಹೊರಗಡೆ ಟೌನ್ಶಿಪ್ ಗಳು ಮಾಡಬೇಕು ಅಂತಕ್ಕಂಥ ಆಲೋಚನೆ ಯಾಕೆ ಬಂತು ಅಂತ ಹೇಳಿ ಒತ್ತಡ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ. ಈ ಒತ್ತಡ ಕಡಿಮೆ ಮಾಡಬೇಕು. ಬೇಕೋ ಬೇಡವೋ ಬೆಂಗಳೂರಿನಲ್ಲಿ ಒತ್ತಡ ಆಗ್ತದೆ, ಅದಕ್ಕೆ ಟೌನ್ಶಿಪ್ ಮಾಡಬೇಕು. ಟೌನ್ಶಿಪ್ ಗಳು ಮಾಡಿ ರಸ್ತೆಗಳು, ಮೆಟ್ರೋ ರೈಲ್ಗಳೆಲ್ಲ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ರೈತರುಗಳು ಬೇಕಾದ್ರೆ ಅವರ ಬೆಲೆಗೆ ಇನ್ನ ಬೆಲೆ ಬೇಕು, ನಮ್ಗೆ ಇನ್ನೊಂದು ಬೇಕು, ನಮ್ಗೆ ಇಂಥ ಸೌಕರ್ಯ ಕೊಡಿ ಅಂತ ಕೇಳಿ. ಬಟ್ ನಾವು ಬೆಂಗಳೂರು ಸುತ್ತಮುತ್ತ ಈಗ ಕಾಮಾಕ್ಷಿ ಪಾಳ್ಯ ಇವೆಲ್ಲ ಜಮೀನುಗಳಿದ್ದಾವೆ, ಇವೆಲ್ಲ ಬೆಳೆದಿಲ್ವ? ಈಗ ಆಟೋಮೆಟಿಕ್ ಆಗಿ ನಾವು ಹೋಗ್ಲೇಬೇಕಲ್ಲ ಹೊರಗಡೆ. ಈ ಜನ ಬೆಂಗಳೂರು ಕೂಡ ಜನನ ನಾವು ಎಲ್ಲಿ ಕಳ್ಸಕ್ಕಾಗ್ತದೆ? ಈಗ ಇದನ್ನೇ ನಾವೇನಾದ್ರೂ ಕೂಡ ಕುಮಾರಸ್ವಾಮಿ ರೆಡ್ ಝೋನ್ ಮಾಡದೆ ಹೋಗಿದ್ರೆ ಇಷ್ಟೊತ್ತಾಗ್ಲೇ ಅಲ್ಲೆಲ್ಲ ಲೇಔಟ್ಗಳು ಡೆವಲಪ್ ಆಗ್ಬಿಟ್ರವು. ಏನ ಭಾಗ ಇದೆ ಈಗ ನೋಡ್ರಿ, ಬಿಡದಿ ಭಾಗದಲ್ಲಿ ಈ ಕಡೆ ಎಲ್ಲಿ ನಮ್ಮ ಬನ್ಕುಪ್ಪೆ ಪಂಚಾಯತಿ ಇರ್ಬೋದು, ಮಚ್ಚಾಕನಹಳ್ಳಿ ಪಂಚಾಯತಿ ಇರ್ಬೋದು, ಅಥವಾ ಕಂಚಕಾರನಹಳ್ಳಿ ಪಂಚಾಯತಿ ಇರ್ಬೋದು, ಎಲ್ಲ ಕಡೆ ಲೇಔಟ್ಗಳು ಆಗ್ಬಿಟ್ಟವೆ. ರೈತರುಗಳು ಜಮೀನು ಮಡಿಕೋಬೇಕು ಅಂತಿದ್ರೆ ಅಲ್ಲೆಲ್ಲ ವ್ಯವಸಾಯ ಮಾಡಬಹುದಾಗಿತ್ತಲ್ಲ, ಎಲ್ಲ ಲೇಔಟ್ಗಳು ಕೊಟ್ಬಿಟ್ಟವ್ರೆ, ಪ್ರೈವೇಟ್ ಏಜೆನ್ಸಿಗಳಿಗೆ ಕೊಟ್ಬಿಟ್ಟವ್ರೆ. ಅದನ್ನ ಕುಮಾರಸ್ವಾಮಿ ಮಾಡಿದ ಮಿಸ್ಟೇಕ್ಗೆ ಇದು ರೆಡ್ ಝೋನ್ ಆಗಿ ಡೆವಲಪ್ ಆಗಿಲ್ಲ. ಅಲ್ಲೂ ಲೇಔಟ್ಗಳು ಆಗ್ಬಿಟ್ಟಿರೋ ವರ್ಷಕ್ಕೆ. ಇವು ಕುಮಾರಸ್ವಾಮಿ ರೆಡ್ ಝೋನ್ ಮಾಡಿದ್ಕೆ ವ್ಯವಸಾಯ ಮಾಡ್ತಿದ್ರೆ ಅಷ್ಟೇ, ಏನು ಮಾಡಕ್ಕಾಗಲ್ಲ. ಲೇಔಟ್ ಮಾಡಕ್ ಪರ್ಮಿಷನ್ ಕೊಡ್ತಿರ್ಲಿಲ್ಲ, ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡ್ತಿರ್ಲಿಲ್ಲ, ಪರ್ಮಿಷನ್ ಕೊಡ್ತಿರ್ಲಿಲ್ಲ. ಅದಕ್ಕೋಸ್ಕರ ಅದು ಉಳ್ಕೊಂಡಿರೋ ಭೂಮಿ ಅಷ್ಟೇ. ಕುಮಾರಸ್ವಾಮಿ ಅವತ್ತೇ ರೆಡ್ ಝೋನ್ ಮಾಡದೆ ಹೋಗಿದ್ರೆ ಇಷ್ಟೊತ್ತಿಗೆ ಡೆವಲಪ್ ಆಗ್ಬಿಟ್ರು ಅವೆಲ್ಲನೂ. ಈಗ ನೀವು ಪಕ್ಕದ ಪಂಚಾಯತಿ ನೋಡಿ, ಹೋಗಿ ನೋಡಿ, ಬನ್ನಿಕುಪ್ಪೆ ನೋಡಿ, ನೀವು ಬನ್ನಿಕುಪ್ಪೆ ಪಂಚಾಯತಿ ನಮ್ದೇನೆ. ಪಕ್ಕದಲ್ಲಿ ನೀವು ಬೈರಮಂಗಲ ಪಂಚಾಯತಿ ನೋಡಿ, ಎಲ್ಲ ಡೆವಲಪ್ ಆಗ್ಬಿಟ್ಟವೆ, ಲೇಔಟ್ಗಳು ಆಗ್ಬಿಟ್ಟವೆ, ಎಲ್ಲ ಇಂಡಸ್ಟ್ರೀಸ್ ಲೇಔಟ್ ಎಲ್ಲ ಆಗ್ಬಿಟ್ಟವೆ. ಇದೊಂದು ಯಾಕೆ ಉಳ್ಕೋತು ಅಂದ್ರೆ ಬಿಕಾಸ್ ಕುಮಾರಸ್ವಾಮಿ ಅವರು ಅದನ್ನ ರೆಡ್ ಝೋನ್ ಮಾಡಿದ್ಕೆ ಯಾರು ಕೂಡ ಮುಂದೆ ಬಂದಿಲ್ಲ, ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಆಯ್ತಿರಲಿಲ್ಲ, ಯಾರು ಡೆವಲಪರ್ಸ್ ಅದನ್ನ ತಗೊಂಡು ಡೆವಲಪ್ ಮಾಡಕ್ ಆಯ್ತಿರಲಿಲ್ಲ. ಆದ್ರೆ ಏನಾಗದೆ ಅಲ್ಲಿ ಅಂತಂದ್ರೆ ಎಷ್ಟೋ ಜನ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು ಅದೆಲ್ಲ ತೋಟ ಮಾಡ್ಕೊಂಡವ್ರೆ. ಎಷ್ಟು ರೇಟ್ಗೆ? 40 ಲಕ್ಷ 30 ಲಕ್ಷ. ನನ್ ಕಷ್ಟ ಕೊಡಬೇಕು ಜಮೀನು, ನನ್ನ ರೆಡ್ ಝೋನ್ ಜಾಸ್ತಿ ಕೇಳಲ್ಲ. ಡೆವಲಪರ್ ಆದ್ರೆ ದುಡ್ಡು ಜಾಸ್ತಿ ಕೊಡ್ತಾನೆ. ಇವನ್ ತೋಟ ಮಾಡ್ಕೊಂಡು ಎಷ್ಟು ಕೊಡ್ತಾನೆ? ಈ ನಮ್ಮ ರೈತರ ವೀಕ್ನೆಸ್ ಇಟ್ಕೊಂಡು ಅವನು 40 ಲಕ್ಷ 50 ಲಕ್ಷ 90 ಲಕ್ಷ ಗಂಟ ವ್ಯಾಪಾರ ಮಾಡಿ ತಗೊಂಡ್ರು ರೈತರೆ. ಇವರೆಲ್ಲ ಏನ್ ಮಾಡ್ಕೊಂಡ್ರು? ಎಲ್ಲ ಬಂದು ತೋಟ ಮಾಡ್ಕೊಂಡ್ರು. ಯಾಕಂದ್ರೆ ಡೆವಲಪ್ ಆಗಲ್ಲ, ಲೇಔಟ್ ಆಗಲ್ಲ. ಇದು ವ್ಯತ್ಯಾಸ. ನೀವು ಪಕ್ಕದಲ್ಲಿ ಒಂದು ಸರ್ವೆ ಮಾಡಿ. ಹೆಂಗೆ ನೀವೆಲ್ಲ ಮೀಡಿಯಾದವ್ರು ಇದೀವಲ್ವಾ? ಈಗ ಬೈರಮಂಗಲ ಪಂಚಾಯತಿನಲ್ಲಿ, ಬನ್ಕುಪ್ಪೆ ಪಂಚಾಯತಿ ಕಂಪ್ಲೀಟ್ ಪೂರ್ತಿ ಲೇಔಟ್ ಆಗ್ಬಿಟ್ಟವೆ, ಮಂಚನಾಯಕನಹಳ್ಳಿ ಪಂಚಾಯತಿ ಪೂರ್ತಿ ಲೇಔಟ್ ಆಗ್ಬಿಟ್ಟವೆ. ನೀವು ಅಲ್ಲಿ ಅಕ್ಕಪಕ್ಕ ಹೋಗಿ ಸರ್ವೆ ಮಾಡಿ. ಇದು ಉಳಿತಿತ್ತಾ? ಇದು ರೆಡ್ ಝೋನ್ ಆಗಿದೆ ಹೋಗಿ ಇದು ಉಳಿತಿತ್ತಾ ಇಷ್ಟಕ್ಕೆ? ರೆಡ್ ಝೋನ್ ಅನ್ಯಾಯ ಅಂತೀರಾ? ಹೌದು, ರೆಡ್ ಝೋನ್ ಮಾಡೋದ್ರಿಂದ ಏನು ಟ್ರಾನ್ಸಾಕ್ಷನ್ ಮಾಡಂಗಿಲ್ಲ, ನಿಲ್ಲಿಸ್ಬಿಟ್ರು. ಈಗ ಈ ಪಕ್ಕದಲ್ಲಿ ಇಂಡಸ್ಟ್ರಿ ಏರಿಯಾ ಆಯ್ತಲ್ವಾ, ಅಲ್ಲಿ 1,000 ಎಕರೆ ತಗೊಂಡ್ರು ಅವತ್ತು. ಇವರು ಯಾರು ಇದೇ KIDB ಅವರು 1,000 ಎಕರೆ, ಇದರಲ್ಲಿ 1,000 ಎಕರೆ ತಗೊಂಡ್ರು. ಅವತ್ತು ಇವರೆಲ್ಲ ಬಂದು ಹೋರಾಟ ಮಾಡಲಿಲ್ಲ. ಅವತ್ತೇ ಹೋರಾಟ ಮಾಡಿದ್ರು, ನಾವೆಲ್ಲ ಹೋಗಿದ್ದೆ ಹೋರಾಟ ಮಾಡಕ್ಕೆ. ಅವತ್ತು ನಮ್ಗೆ ಹೇಳಿದ್ರು, ಇಲ್ಲ ನಾವು ಕೊಡಕ್ ರೆಡಿ ಇದೀವಿ, ನಾವು ಕೊಟ್ಬಿಡ್ತೀವಿ, ನಮ್ಗೇನು ಅವಶ್ಯಕತೆ ಇಲ್ಲ, ನಾವು ಮಾಡ್ತೀವಿ. ರೆಡ್ ಝೋನ್ ಮಾಡಿರೋ ಒಂದೇ ಕಾರಣಕ್ಕೆ ಇಲ್ಲಿ ಲೇಔಟ್ ಡೆವಲಪ್ ಆಗಿಲ್ಲ. ನೀವು ಬಿಡದಿ ಹೋಬಳಿನಲ್ಲಿ ನೀವು ಎಲ್ಲಾ ಕಡೆ ನೋಡಿ, ಇಲ್ಲಿಗಿನ್ನ ದೂರ ನೋಡಿ, ನೀವು ಆ ಹೆಗ್ಗಡಗೆರೆ ಮತ್ತೆ ನಮ್ಮ ಗೋಪಳ್ಳಿ ಪಂಚಾಯತಿ ನೋಡಿ, ಎಲ್ಲ ಕಡೆ ಲೇಔಟ್ಸ್ ಗಳಾಗ್ತಾ ಇದ್ದಾರೆ. ಎಲ್ಲ ಪ್ರೈವೇಟ್ ನವರು ಬಂದು ಲೇಔಟ್ ಮಾಡ್ತಾರೆ. DK ಶಿವಕುಮಾರ್ ಇದನ್ನ ವೈಯಕ್ತಿಕ ಪ್ರತಿಷ್ಠೆ ತಗೊಂಡಿದ್ದಾರೆ ಅಂತ ಸರ್. ವೈಯಕ್ತಿಕ ಪ್ರತಿಷ್ಠೆ ಅಲ್ಲ ಸರ್, ಇವತ್ತಿಂದ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಅದು ಒಂದು ಹಂತಕ್ಕೆ ಬಂದಿತ್ತು. ಈಗ ನಾವೇನಾರು ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಮಾಡ್ತಾ ಇದ್ದೀವಿ. ನಾವಿವಾಗ ಏನ್ ಹೇಳಿದೀವಿ ರೈತರಿಗೆ, ನಾವು ನಿಮ್ಗೆ ಬಲವಂತ ಮಾಡಿ ನಾವು ದುಡ್ಡೇ ಕೊಡ್ತೀವಿ ಅಂತ ನಿಮ್ಗೆ ಹೇಳಿಲ್ಲ, ನೀವು ದುಡ್ಡೇ ತಗೋಬೇಕು ಅಂತ ಹೇಳಿಲ್ಲ. ಸೊ ಟೇಕ್ 50% ಶೇರ್. ಎಲ್ಲ ಎಮ್ಯುನಿಟೀಸ್ ಕೊಡ್ತಾರೆ. ಈಗ ಬೆಂಗಳೂರಿನಲ್ಲಿ ಏನೇನು ಎಮ್ಯುನಿಟೀಸ್ ಇದೆ ಎಲ್ಲವನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ ಅಲ್ಲಿ. ಈಗ ಅದಕ್ಕೆ ನಾವು ನೈಸ್ ರೋಡ್ ಇಂದ ರಸ್ತೆ ಕನೆಕ್ಷನ್ ಕೊಡ್ತಾ ಇದೀವಿ, ಎಲ್ಲ ಕಡೆ ಎಮ್ಯುನಿಟೀಸ್ ಬರ್ತಾ ಇದೆ. ಈಗ ಇವತ್ತಲ್ಲ ನಾಳೆ ಡೆವಲಪ್ ಆಗ್ಲೇಬೇಕಲ್ಲ. ಅದು ನಮ್ಮ ಬೆಂಗಳೂರು ಪಕ್ಕ ಇದ್ಮೇಲೆ ನಾವು ಜಮೀನು ಕಳ್ಕೊಳಕ್ಕಾಗಲ್ಲ, ನಾವು ಇನ್ನೊಂದು ಮಾಡೋಕ್ಕಾಗಲ್ಲ ಅಂತ ಹೇಳಂಗಿಲ್ಲ. ನಾವು ಬೆಂಗಳೂರು ಪಕ್ಕ ಇದ್ದಾಗ ಬೆಂಗಳೂರು ಆಟೋಮೆಟಿಕ್ ಆಗಿ ಅಭಿವೃದ್ಧಿ ಆಗಬೇಕು, ಜಮೀನು ಕಳ್ಕೊಳ್ಳೇಬೇಕು. ನಾವು ಇವತ್ತಿನ ವ್ಯವಸ್ಥೆಗೆ ತಕ್ಕಂತೆ ನಿಮ್ಗೆ ಶೇರ್ ಕೊಡ್ತಾ ಇದೀವಿ. ನಾವು 50% ಶೇರ್ ಕೊಡ್ತಾ ಇದೀವಿ. ನಾವು ಡೆವಲಪ್ಡ್ ಏರಿಯಾದಲ್ಲಿ 50% ಶೇರ್ ನೀವು ತಗೊಳ್ಳಿ. ನಾವು ದುಡ್ಡೇ ತಗೊಳ್ಳಿ ಅಂತ ನಾವು ಯಾರಿಗೂ ಬಲವಂತ ಮಾಡ್ತಾ ಇಲ್ಲ. ಯಾರ್ಯಾರಿಗೆ ಕಡಿಮೆ ಜಮೀನಿದೆ ಅವ್ರಿಗೆಲ್ಲ ಸೈಟ್ಲೆಸ್ ಅವ್ರು ಯಾರಿದ್ದಾರೆ ಅವ್ರಿಗೆಲ್ಲ ಸೈಟ್ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಬಡವರಿಗೆಲ್ಲ ಅಲ್ಲೆಲ್ಲಿ ಅವರು ಅವತ್ತಿಂದ ವಾಸ ಮಾಡ್ತಾರವ್ರಿಗೆಲ್ಲ ಸೈಟ್ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಕೆಲವರೆಲ್ಲ ಅರ್ಜಿ ಹಾಕೊಂಡಿದ್ರು, ಅವಾಗೆಲ್ಲ 18 ಕಿಲೋಮೀಟರ್ ವ್ಯಾಪ್ತಿಗೆ ಬಂದು ಅವ್ರಿಗೆಲ್ಲ
ಈಗ ಮಂಜೂರು ಮಾಡಕ್ಕಾಗಲ್ಲ. ಅವೆಲ್ಲನೂ ಕೂಡ ಸೈಟ್ ಕೊಡ್ಬೇಕು ಅವ್ರಿಗೆಲ್ಲ ಅರ್ಜಿ ಹಾಕೊಂಡ್ರವ್ರಿಗೆ ಅಂತಕ್ಕಂಥ ತೀರ್ಮಾನ ಮಾಡಿದೀವಿ. ನಿಮ್ಗೆ ಅನುಕೂಲ ಏನ್ ಬೇಕೋ ಕೇಳಿ ಮಾಡ್ಕೊಡ್ತೀವಿ ನಾವು. ಕುಮಾರಸ್ವಾಮಿ ಉದ್ದೇಶ ಏನು? ಡಿ ಕೆ ಶಿವಕುಮಾರ್ ಅವ್ರ ಮಕ್ಕಕ್ಕೆ ಮುಸಿ ಬೆಳಿಬೇಕು ಈ ವ್ಯವಸ್ಥೆನಲ್ಲಿ. ಅಶೋಕ್ ಕುಂದುವೆ, ಅಶೋಕ್ ಬಗ್ಗೆ ನನಗೆ ತುಂಬಾ ಗೌರವ ಇತ್ತು. ಅವಯ್ಯ ಮಾತಾಡಿ ಒಬ್ಬ ಮುಖ್ಯಮಂತ್ರಿ ಮೇಲೆ ಬಳಸಿರ್ತಕ್ಕಂಥ ಪದ ಇದೆಯಲ್ಲ, ಏನೋ ರಿಯಲ್ ಎಸ್ಟೇಟ್ ಏನೋ ಹೇಳೋಣ ಯಪ್ಪ, ಇವನೇನು ಟಾಟಾ ಬಿರ್ಲ್ ಮಗನ ಅಶೋಕ್, ಇವನ್ ದುಡ್ಡು ಆಸ್ತಿ ಎಲ್ಲ ಹೆಂಗ್ ಬಂತು ಇವ್ಗೆ? ಬರ್ಲಿ ಅಶೋಕ್ ಬಂದು ಪ್ರಮಾಣ ಮಾಡಲಿ, ನಾನು ಪ್ರಾಮಾಣಿಕವಾಗಿ ಸಂಪಾದನೆ ಮಾಡೋ ಆಸ್ತಿ, ನಾನು ಯಾವುದೇ ಒಂದು ರೂಪಾಯಿ ಸರ್ಕಾರ ದುರುಪಯೋಗ ಪಡಿಸ್ಕೊಂಡು ನಾನು ದುಡ್ಡು ಇಸ್ಕೊಂಡಿಲ್ಲ ಅಂತ ಪ್ರಮಾಣ ಮಾಡಲಿ ಅಶೋಕ್. ಎಲ್ಲರೂ ಗಾಡಿ ಮನೆಯಲ್ಲಿ ಅವ್ರ ಕಲ್ಯಾಣ ಕೊಡಬೇಕು. ಏನೋ ನಾನು ಒಬ್ಬ ಸತ್ಯ ಹರಿಶ್ಚಂದ್ರ ಡಿ ಕೆ ಶಿವಕುಮಾರ್ ಅವರು ಪ್ರಾಮಾಣಿಕವಾಗಿ ಒಪ್ಕೊಂಡವ್ರೆ. ಐ ಆಮ್ ಎ ಬಿಸ್ನೆಸ್ ಮ್ಯಾನ್ ಅಂತ, ಪ್ರೊಫೆಷನಲ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್ ಅಂತ ಒಪ್ಕೊಂಡವ್ರೆ ಡಿ ಕೆ ಶಿವಕುಮಾರ್ ಅವರು. ಇವರೆಲ್ಲ ಕಳ್ಳರು ಒಪ್ಕೊಳ್ಳಲ್ಲ ಅಷ್ಟೇ. ಇವ್ರದೆಲ್ಲ ಆಸ್ತಿಗಳೆಲ್ಲ ಹೆಂಗ್ ಗೊತ್ತು? ಈಗ ಕುಮಾರಸ್ವಾಮಿ ತಾವು ಆಸ್ತಿ ಡಿಕ್ಲೇರ್ ಮಾಡೋರಲ್ಲ, ಕುಮಾರಸ್ವಾಮಿ ಹೆಂಡತಿ ಡಿಕ್ಲೇರ್ ಮಾಡೋಲ್ಲ, ನಿಖಿಲ್ ಕುಮಾರಸ್ವಾಮಿ ಡಿಕ್ಲೇರ್ ಮಾಡೋಲ್ಲ. ಎಲ್ಲಿಂದ ಬತ್ತು ಆಸ್ತಿ? ಏನು ಒಳ್ಳೆ ನರ್ಸಿಗಳು ಕಾಲುಗಡೆ ಬೆಳೆದಿದ್ರಾ? ಎಲ್ಲಿಂದ ಬತ್ತು? ಪ್ರಾಮಾಣಿಕವಾಗಿ ಬರ್ಲಿ, ಚರ್ಚೆಗೆ ಮಾತಾಡೋಣ, ಎಲ್ಲ ತರ್ತೀವಿ ನಾವು ಡೀಟೇಲ್ಸ್ ನ. ಅವ್ರ ಅಣ್ಣನ ಹತ್ರ ಆಸ್ತಿ, ಅವ್ರ ಅಣ್ಣ ಬಾಲಕೃಷ್ಣೇಗೌಡರ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡ್ಕೊಂಡ್ರು ಮುಖ್ಯಮಂತ್ರಿ ಆಗಿದ್ದಾಗ. ಎಲ್ಲಿಂದ ಬತ್ತು? ಅವೆಲ್ಲ ಚರ್ಚೆ ಮಾಡೋಣ ಬರ್ಲಿ. ನೀವು ಸುಮ್ಮನೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಿಟ್ರು, ಇದೊಂದು ಅವಕಾಶ ಸಿಕ್ಕೈತೆ, ನಾವೇನೋ ಮಕ್ಕಳಿಗೆ ಮಸಿ ಬೆಳಿಬೇಕು ಅಂತಕ್ಕಂಥದ್ದು ಇಟ್ಕೊಂಡ್ರೆ ಜನ ತೀರ್ಮಾನ ಮಾಡ್ತಾರೆ. ಆಮೇಲೆ ನಾವು ಯಾರನ್ನೂ ಬಲವಂತ ಮಾಡಿ ಯಾರಿಗೂ ನೋಟಿಸ್ ಕೊಡ್ತಾ ಇಲ್ಲ. ನಾವು ನಾಟ್ ಫೋರ್ಸಿಂಗ್ ಎನಿಬಡಿ. ಜನ ನೋಡಿ, ನಾನು ಕೆಂಪೈನ್ ಪಾಳ್ಯದಲ್ಲಿ ಗ್ರಾಮದಲ್ಲಿ ನಾವು ನೋಟಿಫೈ ಮಾಡಿದ್ವಲ್ಲ, ಅಲ್ಲೆಲ್ಲ ಜನ ವಾಲಂಟಿಯರ್ ಆಗಿ ಬಂದು ಸುಮಾರು 90% ಜನ ತಗೊಂಡವ್ರು. ಯಾರೋ ಒಂದು 10% ಜನ ಮಾತ್ರ ರಿಜೆಕ್ಟ್ ಮಾಡೋರು, 90% ಜನ ತಗೊಂಡವ್ರೆ. ಇಲ್ಲಿ ನೀವು ಅದಕ್ಕೆ ಒಂದು ಕ್ರಾಸ್ ಚೆಕ್ ಮಾಡಿ, ಅಲ್ಲಿ ನೋಟಿಸ್ ಕೊಟ್ಟರಲ್ಲಿ ಎಷ್ಟು ಜನ ತಗೊಂಡವ್ರೆ ಅಂತ ಕ್ರಾಸ್ ಚೆಕ್ ಮಾಡಿ, ಕ್ರಾಸ್ ಚೆಕ್ ಮಾಡಿ. ಅದನ್ನ ನಿಮಗೂ 3-4 ಪಂಚಾಯತ್ಗಳು ಬರ್ತದೆ ಅಲ್ಲಿ. ನನ್ನ ಪಂಚಾಯತಿನೇ ಸರ್, 3-4 ಅಲ್ಲ, ಎಲ್ಲ ನಂದೇ. ಒಂದು ಏರಿಯಾ ಮಾತ್ರ ಆರೋಳಿಗೆ ಸೇರ್ತದೆ ಅಷ್ಟೇ, ಎಲ್ಲ ನಂದೇನೆ. 80% ಸರ್ ಮೆಜಾರಿಟಿ ರೈತರು ಒಪ್ಕೊಂಡವ್ರೆ ಸರ್, ಅಷ್ಟು ಹೇಳ್ಬೋದು ನಾವು. ಸುಮ್ಮನೆ ಎಲ್ಲಾರು ನಾವು 90%, 100% ಹೇಳಲ್ಲ. ಮೆಜಾರಿಟಿ ಆಫ್ ರೈತರು ಒಪ್ಕೊಂಡವ್ರು. ಅವ್ರು ಏನಾಗಿದೆ, ಈ ರೆಡ್ ಝೋನ್ ಇಂದ ಆಚೆ ಬರ್ಬೇಕು ಅವ್ರು ಮುಖ್ಯವಾಗಿ. ಕುಮಾರಸ್ವಾಮಿ ಏನು ಮಾಡ್ಬೇಕಾಗಿಲ್ಲ ರೀ. 2018ರಲ್ಲಿ ರೆಡ್ ಝೋನ್ ರಿಮೂವ್ ಮಾಡಿದ್ರೆ ಸಾಕಾಗಿತ್ತು. ಹೋದಾಗ ಆ ಯಪ್ಪ ಹೇಳಿ ಬಂದು ಚಾಮುಂಡೇಶ್ವರಿ ಮುಂದೆ ರಾಮನಗರ ಪ್ರಮಾಣ ಮಾಡ್ಲಿ, ನಾನು ಇದು ನನ್ನ ಕನಸಿನ ಕೂಸು, ನಾನು ಇದು ಮಾಡ್ತೀನಿ, ನಾನು ಬಿಡಕ್ಕಾಗಲ್ಲ ಅಂತ ಹೇಳಿಲ್ವಾ? ಹೇಳವ್ರ ಪ್ರಮಾಣ ಮಾಡಿ. ಅಜ್ಜಯ್ಯ ನಮ್ ಗುರುಗಳು, ಅಜ್ಜಯ್ ಅಂತ ಬೇಕಾದ್ರೆ ನಾವು ಪ್ರಮಾಣ ಮಾಡ್ತೀವಿ. ನೀನ್ ಬಂದ್ ಮಾಡ್ತೀಯಾ ಅಜಯ್ ಇಂತಕ್ಕೆ? ಚಾಮುಂಡೇಶ್ವರಿ ಮುಂದೆ ನಾನು 2018ರಲ್ಲಿ ನಾನು ಬಿಡಕ್ ಒಪ್ಕೊಂಡಿದ್ದೆ, ರೈತರು ಬಂದು ಕೇಳಿದಾಗ ಅಂತ ಪ್ರಮಾಣ ಮಾಡಿ. ಅವತ್ತು ನೀವು ರಿಜೆಕ್ಟ್ ಮಾಡ್ತೀರಾ. ನೀವು ಮಾಡಿದ್ರೆ ರೈತರ ಪರ, ನಾವು ಮಾಡಿದ್ರೆ ರಿಯಲ್ ಎಸ್ಟೇಟ್ ದಲ್ಲಾಳಿಗಳು. ನೀವು ಮಾಡಿದ್ರೆ ನೀವು ರೈತರ ಪರ. ನೀವು ಕೂತ್ಕೊಂಡು ನೀನ್ ಕೇಂದ್ರ ಮಂತ್ರಿ ಆದ್ಮೇಲೆ ನೀವು ಹೇಳಿದಿರಾ